ನಮಸ್ತೆ ಸ್ನೇಹಿತರೆ, ನೀವೇನಾದರೂ ಇವತ್ತು ಹಲಸಲಣ್ಣಲ್ಲಿ ಹಲ್ವಾ ಮಾಡಬೇಕು ಅಂತಿದ್ರೆ ಈ ರೀತಿ ಟ್ರೈ ಮಾಡಿ. ತುಂಬಾ ಚೆನ್ನಾಗಿರುತ್ತೆ. ಹಲಸಲಣ್ಣು ತಿಂದು ಇನ್ನೂ ಏನಾದರೂ ಮಿಕ್ಕಿದ್ರೆ ನೀವು ಈ ರೀತಿ ಹಲಸಲಣ್ಣಿಂದ ಹಲ್ವಾ ಮಾಡಿಕೊಂಡ್ರೆ ತುಂಬಾ ರುಚಿಯಾಗಿರುತ್ತೆ, ತುಂಬಾ ಅದ್ಭುತವಾಗಿರುತ್ತೆ ಅಂತಲೇ ಹೇಳ್ತೀನಿ ನಾನು. ತುಂಬಾ ಚೆನ್ನಾಗಿರುತ್ತೆ. ಮೊದಲಿಗೆ ನಾನಿಲ್ಲಿ ಹಲಸಲಣ್ಣಿನ ಬೀಜನ ತೆಗೆದು ಈ ರೀತಿ ಸಪ್ರೇಟ್ ಮಾಡ್ಕೊಂಡಿದ್ದೀನಿ. ಬೀಜನ ವೇಸ್ಟ್ ಮಾಡಿಬಿಡಿ, ಅದು ತುಂಬ ಪ್ರೋಟೀನ್ ಇರುತ್ತೆ ಅದರಲ್ಲೂ ಕೂಡ ಒಂದು ರೆಸಿಪಿ ಮಾಡ್ಬೋದು. ನಾನೀಗ ಹಲಸಲಣ್ಣನ್ನು ಒಂದು ಚಾಪರ್ಗೆ ಹಾಕಿ ಈ ರೀತಿ ಸಣ್ಣಾಗಿ ಕಟ್ ಮಾಡ್ಕೊಂಡಿದ್ದೀನಿ. ನೀವು ಬೇಕಾದರೆ ಚಾಪರ್ ಇಲ್ಲ ಅಂದರೆ ಚಾಕುಲ್ಲೂ ಕೂಡ ಕಟ್ ಮಾಡಿ ಇಟ್ಕೋಬೋದು. ನಾನಿಲ್ಲಿ 1 ಕಪ್ ಹಸಿ ತೆಂಗಿನಕಾಯಿನ ತಗೊಂಡು ಮಿಕ್ಸಿಲಿ ಈ ರೀತಿ ಪುಡಿ ಮಾಡ್ಕೊಂಡಿದ್ದೀನಿ. ಇವಾಗ ಹಲಸಲಣ್ಣು ಹಲ್ವಾ ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ. ಒಂದು ಪ್ಯಾನ್ಗೆ 1 ರಿಂದ 2 ಸ್ಪೂನಷ್ಟು ತುಪ್ಪನ ಹಾಕ್ತಾಯಿದ್ದೀನಿ. ತುಪ್ಪ ನೀಟಾಗಿ ಚೆನ್ನಾಗಿ ಕರಗಬೇಕು, ಅಲ್ಲಿವರೆಗೂ ನಾವು ವೇಟ್ ಮಾಡಬೇಕು. ತುಪ್ಪ ಬಿಸಿ ಆದಮೇಲೆ ಸಣ್ಣಗೆ ಹೆಚ್ಚಿರೋಂತಹ ಬಾದಾಮಿನ ಹಾಕ್ತಾಯಿದ್ದೀನಿ. ನಿಮ್ಮ ಮನೇಲಿ ಯಾವುದೇ ಡ್ರೈ ಫ್ರೂಟ್ಸ್ ಇದ್ದರೂ ಕೂಡ ಹಾಕ್ಬೋದು, ಇಲ್ಲದೇ ಇದ್ದರೂ ಕೂಡ ನಡೆಯುತ್ತೆ. ಬಾದಾಮಿ ಎಲ್ಲ ಚೆನ್ನಾಗಿ ಫ್ರೈ ಆದಮೇಲೆ ನಾನು ಸಣ್ಣದಾಗಿ ಚಾಪ್ ಮಾಡಿರೋಂತಹ ಹಲಸಲಣ್ಣನ್ನು ಹಾಕಿ ತುಪ್ಪದಲ್ಲಿ ನೀಟಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ತುಪ್ಪ ಎಲ್ಲ ಚೆನ್ನಾಗಿ ಹಲಸಲಣ್ಣಿಗೆ ಮಿಕ್ಸ್ ಮಾಡ್ಕೋಬೇಕು. ತುಂಬಾ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ಈ ರೀತಿ ಮಾಡ್ಕೊಳ್ಳೋದ್ರಿಂದ. ಇವಾಗ ನಾನು ರುಬ್ಬಿರೋ ಅಂತಹ ತೆಂಗಿನಕಾಯಿ ತುರಿನ ಹಾಕ್ತಾಯಿದ್ದೀನಿ. ತುಂಬಾ ಸಣ್ಣದಾಗಿ ಕೂಡ ನೀವು ರುಬ್ಕೋಬೋದು, ತೊಂದರೆ ಇಲ್ಲ. ಇವಾಗ ನಾನು ರುಚಿಗೆ ಎಷ್ಟು ಬೇಕೋ ಅಷ್ಟು ಬೆಲ್ಲನ ಸೇರಿಸ್ತಾ ಇದ್ದೀನಿ. ಹಲಸಲಣ್ಣು ತುಂಬ ಸ್ವೀಟ್ ಇರೋದ್ರಿಂದ ನಾನಿಲ್ಲಿ ಒಂದು 2-2.5 ಸ್ಪೂನಷ್ಟು ಪುಡಿ ಬೆಲ್ಲನ ಸೇರಿಸಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋತಾ ಇದ್ದೀನಿ ಫ್ರೆಂಡ್ಸ್. ನೀವು ಯಾವ್ಯಾವ ರೀತಿ ಹಲಸಲಣ್ಣಿನ ಹಲ್ವಾ ಮಾಡಿದ್ದೀರಾ, ಹಲಸಲಣ್ಣಿಂದ ಯಾವ್ಯಾವ ತಿಂಡಿ ಮಾಡ್ತೀರಾ ಅಂತ ನನಗೆ ಕಮೆಂಟ್ ಮಾಡಿ. ಇವಾಗ ಇದೆಲ್ಲ ಚೆನ್ನಾಗಿ ಮಿಕ್ಸ್ ಆದಮೇಲೆ ಒಂದು ಅರ್ಧ ಕಪ್ಪಷ್ಟು ಹಾಲನ್ನು ಸೇರಿಸ್ತಾ ಇದ್ದೀನಿ. ಹಸಿ ಹಾಲಾದರೂ ಪರವಾಗಿಲ್ಲ, ಕಾಯಿಸಿರೋ ಹಾಲಾದರೂ ಪರವಾಗಿಲ್ಲ. ಹಾಲನ್ನು ಹಾಕಿ ಸ್ವಲ್ಪ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. ನಂದು ಸ್ವಲ್ಪ ಚಿಕ್ಕದಿರೋದ್ರಿಂದ ಪ್ಯಾನು ನಾನು ನಿಧಾನಕ್ಕೆ ತಿರುಗಿಸ್ತಾ ಇದ್ದೀನಿ. ನೀವು ದೊಡ್ಡ ಪಾತ್ರೆ ಕೂಡ ತಗೋಬೋದು. ಇದನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ತಾ ಇದ್ದೀನಿ ಫ್ರೆಂಡ್ಸ್. ತುಂಬಾ ಚೆನ್ನಾಗಿರುತ್ತೆ. ಹಲಸಲಣ್ಣಿನ ಹಲ್ವಾನ ನಾನು 3 ರೀತಿಯಲ್ಲಿ ಮಾಡ್ತೀನಿ. ನನಗೆ ಇದು ಫೇವ್ರೇಟ್. ಇದಂತೂ ಸಖತ್ತಾಗಿರುತ್ತೆ ಅಂತಲೇ ಹೇಳ್ಬೋದು. ತುಂಬ ಈಸಿಯಾಗಿ ಆಗಿಬಿಡುತ್ತೆ. ಇದು ಜಾಸ್ತಿ ತುಪ್ಪ ಬೇಕಾಗಿಲ್ಲ, ಏನಿಲ್ಲ. 2 ರಿಂದ 3 ಸ್ಪೂನು ಇಲ್ಲ 1 ರಿಂದ 2 ಸ್ಪೂನ್ ತುಪ್ಪ ಆದರೆ ಇದಕ್ಕೆ ಮಸ್ತಾಗುತ್ತೆ ಫ್ರೆಂಡ್ಸ್. ನಾನಿನ್ನು ತುಪ್ಪ ಬಳಸೋಲ್ಲ. ಇವಾಗ ನೋಡಿ, ಇದನ್ನು ಸ್ವಲ್ಪ ಕೈ ಆಡಿಸ್ತಾನೆ ಇರಬೇಕು. ತಳ ಹಿಡಿಯಲ್ಲ, ಬಟ್ ಮಿಕ್ಸ್ ಮಾಡ್ತಾ ಇದ್ದರೆ ಚೆನ್ನಾಗಾಗುತ್ತೆ ಅಂತ. ಹಲಸಲಣ್ಣೆಲ್ಲ ತುಂಬ ಸಾಫ್ಟ್ ಆಗುತ್ತೆ. ಹಾಲು ಹಾಕಿರೋದ್ರಿಂದ ಹಲಸಲಣ್ಣು ತುಂಬ ಸಾಫ್ಟ್ ಆಗುತ್ತೆ. ಇವಾಗ ನಾನು 2 ಏಲಕ್ಕಿನ ಚೆನ್ನಾಗಿ ಕುಟ್ಟಿ ಹಾಕಿದ್ದೀನಿ. ಸಿಪ್ಪೆ ಸಮೇತನೇ ಹಾಕ್ತಾಯಿದ್ದೀನಿ, ಅದ್ರ ಫ್ಲೇವರ್ ಚೆನ್ನಾಗಿರುತ್ತೆ ಅಂತ. ನೀವು ಈ ರೀತಿ ಮಾಡ್ಕೊಳ್ಳಿ. ಹಲಸಲಣ್ಣು ಏನಾದರೂ ತಿಂದು ಬೇಡ ಅನಿಸಿದ್ರೆ ಫ್ರಿಡ್ಜಲ್ಲಿ ಇಡೋ ಬದಲು ಈ ರೀತಿ ಹಲ್ವಾ ಮಾಡಿಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ. ಇವಾಗ ಇದನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿ ಒಂದು ಲಿಂಟನ್ನು ಕ್ಲೋಸ್ ಮಾಡಿ ಒಂದು 5 ನಿಮಿಷ ಬೇಯೋದಕ್ಕೆ ಬಿಡೋಣ. ಆ ಲಿಂಟನ್ನು ಕ್ಲೋಸ್ ಮಾಡಾದಮೇಲೆ 1-2 ಸಲ ಕೈ ಆಡಿಸ್ತಾನೆ ಇರಬೇಕು. ಸ್ವಲ್ಪ ಚೆನ್ನಾಗಿ ಮಿಕ್ಸ್ ಆಗಲಿ ಅಂತ ಅಷ್ಟೇ, ತಳ ಏನೂ ಹಿಡಿಯೋಲ್ಲ. ಲಿಂಟನ್ನು ತೆಗೆದ್ಬಿಟ್ಟು ಈ ರೀತಿ ಒಂದು ಸಲ ಚೆನ್ನಾಗಿ ಮಿಕ್ಸ್ ಮಾಡ್ಕೋತಾ ಇರ್ಬೋದು. ಹಲಸಲಣ್ಣಿನ ಸೀಸನ್ ಮುಗಿಯೋಕ್ಕಿಂತ ಮುಂಚೆನೇ ನೀವು ಹಲಸಲಣ್ಣು ಹಲ್ವಾನ ಮಾಡ್ಕೊಂಡು ತಿನ್ನಿ, ಸೂಪರಾಗಿರುತ್ತೆ. ಒಂದು 2 ರಿಂದ 3 ದಿನ ಆದರೂ ನಾವು ಆಚೆ ಇಡ್ಬೋದು, ಏನೂ ಆಗಲ್ಲ. ಈಗ ಮತ್ತೆ ನಾನು ಲಿಂಟನ್ನು ಕ್ಲೋಸ್ ಮಾಡಿ ಇನ್ನೊಂದು 5 ನಿಮಿಷ ಬೇಯೋದಕ್ಕೆ ಇಡ್ತೀನಿ. ಅದು ಸ್ವಲ್ಪ ಹಾಲೆಲ್ಲ ಹಾಕಿರ್ತೀವಲ್ಲ, ಅದೆಲ್ಲ ಸ್ವಲ್ಪ ಗಟ್ಟಿಯಾಗಬೇಕು. ನೋಡಿ, ಇವಾಗ ಗಟ್ಟಿಯಾಗಿದೆ. ಇವಾಗ ಇದು ರೆಡಿಯಾಗಿದೆ ನೋಡಿ. ಇವಾಗ ಇದನ್ನೊಂದು ಸ್ವಲ್ಪ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಇದನ್ನು ಫುಲ್ ತಣ್ಣಗಾಗೋವರೆಗೂ ಬಿಟ್ಟು ತಿಂದರೆ ಮಾತ್ರ ಸೂಪರಾಗಿರುತ್ತೆ ಅಂತಲೇ ಹೇಳ್ಬೋದು ಫ್ರೆಂಡ್ಸ್. ತುಂಬಾ ಚೆನ್ನಾಗಿತ್ತು. ನಿಮಗೆ ಈ ರೆಸಿಪಿ ಇಷ್ಟ ಆಗಿದೆ ಅಂತ ತಿಳ್ಕೊತೀನಿ. ನೋಡಿ, ತಣ್ಣಗಾದ್ಮೇಲೆ ಈ ರೀತಿ ನಮಗೆ ಹಲಸಿನ ಹಣ್ಣಿನ ಹಲ್ವಾ ಸಿಗುತ್ತೆ. ತುಂಬಾ ಚೆನ್ನಾಗಿರುತ್ತೆ ಫ್ರೆಂಡ್ಸ್. ನೀವು ಒಂದ್ಸಲ ಟ್ರೈ ಮಾಡಿ. ನಿಮಗೆ ಈ ರೆಸಿಪಿ ಇಷ್ಟ ಆಗಿದೆ ಅಂತ ತಿಳ್ಕೊತೀನಿ. ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮರಿಬೇಡಿ. ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಜೊತೆ ಶೇರ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಮತ್ತೆ ಸಿಗ್ತೀನಿ ಮತ್ತೊಂದು ರೆಸಿಪಿಯೊಂದಿಗೆ.